ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ, ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನಲ್. ನಿಮಗೆಲ್ಲ ಆದರದ ಸ್ವಾಗತ. ವೀಕ್ಷಕರೇ, ಈ ವಾರ ಅಂದರೆ ಅಕ್ಟೋಬರ್ 26ರಿಂದ ನವೆಂಬರ್ 1ರವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಎಂದು ತಿಳಿಯಲು ಸಿದ್ಧರಾಗಿ. ಈ ವಾರ ಗ್ರಹಗಳ ಸಂಚಾರವು ನಿಮ್ಮ ರಾಶಿಗಳ ಮೇಲೆ ಹೇಗಿರಲಿದೆ, ಯಾವ ಪರಿಣಾಮ ಬೀರಲಿದೆ ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರವೇನು ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಬಣ್ಣ ಯಾವುದು ಎಂದು ತಿಳಿಯೋಣ. ಮೊದಲನೆಯದಾಗಿ, ಈ ವಾರ ಗ್ರಹಗಳ ಸಂಚಾರದಿಂದ ನಿಮ್ಮ ರಾಶಿಗಳ ಮೇಲೆ ಆಗುವ ಪರಿಣಾಮ ಏನೆಂದು ತಿಳಿಯೋಣ. ಸೂರ್ಯನ ಸಂಚಾರ. ಸೂರ್ಯನು ತುಲಾ ರಾಶಿಯಲ್ಲಿ ಸಂಚರಿಸುತ್ತಿರುವುದನ್ನು ಮುಂದುವರಿಸುತ್ತಾನೆ. ಇದು ನಿಮ್ಮ ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಮೇಲೆ ಕೇಂದ್ರೀಕರಿಸಲು ಸೂಚಿಸುತ್ತದೆ. ಬುಧನ ಸಂಚಾರ. ಬುಧಗ್ರಹವು ಸಹ ತುಲಾ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಸಂವಹನ, ವ್ಯವಹಾರ ಮತ್ತು ಬುದ್ಧಿಮತ್ತೆಗೆ ಇದು ಉತ್ತಮವಾದ ಸಮಯ. ಶುಕ್ರನ ಸಂಚಾರ. ಶುಕ್ರನು ವೃಶ್ಚಿಕ ರಾಶಿಯಲ್ಲಿ ಇರುತ್ತಾನೆ. ಇದು ಭಾವನಾತ್ಮಕ ಆಳ, ಗುಪ್ತ ವಿದ್ಯೆಗಳ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಬದಲಾವಣೆಗಳನ್ನು ತರಬಹುದು. ಈ ವಾರ ಮಂಗಳನ ಸಂಚಾರವು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಶಕ್ತಿ ಮತ್ತು ನಿರ್ಣಯಗಳು ತೀವ್ರವಾಗಬಹುದು. ಇನ್ನು 12 ರಾಶಿಗಳ ಈ ವಾರದ ಭವಿಷ್ಯ ಹೇಗಿರಲಿದೆ ಮತ್ತು ಒಂದೊಂದೇ ರಾಶಿಗಳ ಗ್ರಹ ಸಂಚಾರ ಮತ್ತು ಅದಕ್ಕೆ ಪರಿಹಾರಗಳನ್ನು ನೋಡೋಣ. ಮೊದಲನೆಯದಾಗಿ, ಮೇಷರಾಶಿ. ಈ ವಾರ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಪಾಲುದಾರಿಕೆಗಳಿಂದ ಲಾಭ ನಿರೀಕ್ಷಿಸಬಹುದು. ಆರೋಗ್ಯದ ಬಗ್ಗೆ ಗಮನವಿರಲಿ. ಇನ್ನು ಗ್ರಹಗಳ ಸಂಕ್ರಮಣದ ಫಲ ಹೇಗಿರುತ್ತದೆ ಎಂದರೆ, 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ವ್ಯವಹಾರಗಳು ಅಂದರೆ ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಉತ್ತಮ ಸಂವಹನ ಮತ್ತು ಯಶಸ್ಸು ಸಿಗಲಿದೆ. ಈ ವಾರದ ನಿಮ್ಮ ಪರಿಹಾರವೆಂದರೆ, ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ನಿಮ್ಮ ಅದೃಷ್ಟದ ಸಂಖ್ಯೆ 9 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಇನ್ನು 2ನೇ ರಾಶಿ ಎಂದರೆ ವೃಷಭ ರಾಶಿ. ವೃಷಭ ರಾಶಿಯವರ ಈ ವಾರದ ಫಲ ಹೇಗಿದೆ ಎಂದರೆ, ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣುವಿರಿ. ನಿಮ್ಮ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತವೆ. ಗ್ರಹಗಳ ಸಂಕ್ರಮಣದ ಫಲ ಹೇಗಿರುತ್ತದೆ ಎಂದರೆ, 6ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಸ್ಪರ್ಧೆಗಳಲ್ಲಿ ಅಂದರೆ ಕೆಲಸ, ಆರೋಗ್ಯ ಮತ್ತು ಶತ್ರುಗಳ ನಾಶ ಈ ವಿಷಯಗಳಲ್ಲಿ ನಿಮಗೆ ಯಶಸ್ಸು ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಈ ವಾರದ ನಿಮ್ಮ ರಾಶಿಗೆ ಪರಿಹಾರವೆಂದರೆ, ಶುಕ್ರವಾರದಂದು ಲಕ್ಷ್ಮೀ ಪೂಜೆಯ ಮಾಡಿ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 6 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಅಥವಾ ಗುಲಾಬಿಯಾಗಿರುತ್ತದೆ. ಇನ್ನು 3ನೇ ರಾಶಿ ಎಂದರೆ ಮಿಥುನ ರಾಶಿ. ಮಿಥುನ ರಾಶಿಯವರ ಈ ವಾರದ ಫಲ ಹೇಗಿರುತ್ತದೆ ಎಂದರೆ, ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ಪ್ರೀತಿ ಪಾತ್ರರ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಆರ್ಥಿಕ ಲಾಭ ಬರುತ್ತದೆ, ಆದರೆ ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಿಸಿ. ಈ ವಾರ ಗ್ರಹ ಸಂಕ್ರಮಣದ ಫಲ ಹೇಗಿರುತ್ತದೆ ಎಂದರೆ, 5ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಬುದ್ಧಿಮತ್ತೆ ಹೆಚ್ಚುತ್ತದೆ. ಅಂದರೆ ಪ್ರೀತಿ, ಮಕ್ಕಳ ವಿಷಯಗಳಲ್ಲಿ ಮತ್ತು ಶಿಕ್ಷಣ ವಿಷಯಗಳಲ್ಲಿ ಸೃಜನಶೀಲ ವಿಚಾರಗಳಲ್ಲಿ ಒತ್ತು ನೀಡುವಿರಿ. ಈ ವಾರದ ನಿಮ್ಮ ಪರಿಹಾರವೆಂದರೆ, ಪ್ರತಿದಿನ ಗಣೇಶನನ್ನು ಪೂಜಿಸಿ ಮತ್ತು ಧೂರ್ವದಿಂದ ಅರ್ಚಿಸಿ ಮತ್ತು ಓಂ ಗಂ ಗಣಪತಯೇ ನಮಃ ಎಂದು 108 ಬಾರಿ ಜಪಿಸಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 5
ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಹಸಿರು. ಇನ್ನು 4ನೇ ರಾಶಿ ಎಂದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಈ ವಾರದ ಫಲ ಹೇಗಿದೆಂದರೆ, ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ. ಮನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ. ಗ್ರಹ ಸಂಕ್ರಮಣದ ಫಲ ಈ ವಾರ ನಿಮ್ಮ ರಾಶಿಗೆ ಹೇಗಿದೆಂದರೆ, 4ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಕೌಟುಂಬಿಕ ವಿಷಯಗಳಲ್ಲಿ ಅಂದರೆ ಸುಖ, ತಾಯಿ ಮತ್ತು ಮನೆಯ ವಿಷಯಗಳಲ್ಲಿ ಉತ್ತಮ ಸಂವಹನ ಮತ್ತು ಯಶಸ್ಸು ಸಿಗಲಿದೆ. ಈ ವಾರದ ನಿಮ್ಮ ಪರಿಹಾರವೆಂದರೆ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತು ವೃದ್ಧರಿಗೆ ಸಹಾಯ ಮಾಡಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 2 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕ್ರೀಮ್ ಬಣ್ಣ. ಇನ್ನು 5ನೇ ರಾಶಿ ಎಂದರೆ ಸಿಂಹರಾಶಿ. ಸಿಂಹರಾಶಿಯವರ ಈ ವಾರದ ರಾಶಿಫಲ ಹೇಗಿದೆಂದರೆ, ನಿಮ್ಮ ಸಂವಹನ ಕೌಶಲ್ಯಗಳು ಉತ್ತಮವಾಗಿರುತ್ತವೆ ಮತ್ತು ವೃತ್ತಿಯಲ್ಲಿ ಪ್ರಯೋಜನ ಪಡೆಯುವಿರಿ. ಚಿಕ್ಕ ಪ್ರಯಾಣದ ಸಾಧ್ಯತೆಯೂ ಇದೆ. ಸಹೋದರ ಸಹೋದರಿಯೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ. ಈ ವಾರದ ನಿಮ್ಮ ಗ್ರಹ ಸಂಕ್ರಮಣದ ಫಲ ಹೇಗಿದೆಂದರೆ, 3ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ಸಿಗೆ ಕಾರಣವಾಗುತ್ತವೆ. ಈ ವಾರದ ನಿಮ್ಮ ಪರಿಹಾರವೆಂದರೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಹಾಗೂ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 1 ಹಾಗೂ ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ. ಇನ್ನು 6ನೇ ರಾಶಿ ಎಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆಂದರೆ, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಧನಾಗಮನ ಸಾಧ್ಯತೆಗಳೂ ಇವೆ. ಮಾತುಗಾರಿಕೆಯಿಂದ ಕೆಲಸಗಳನ್ನು ಸಾಧಿಸುವಿರಿ, ಆದರೆ ಮಾತಿನ ಮೇಲೆ ಸ್ವಲ್ಪ ಹಿಡಿತವಿರಲಿ. ಗ್ರಹ ಸಂಕ್ರಮಣದ ಫಲ ಹೇಗಿದೆಂದರೆ, 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಆರ್ಥಿಕ ವಿಚಾರಗಳಲ್ಲಿ ಮತ್ತು ಧನ, ಕುಟುಂಬ ಮಾತುಗಳಲ್ಲಿ ಯಶಸ್ಸು ದೊರೆಯಲಿದೆ. ಈ ವಾರದ ನಿಮ್ಮ ಪರಿಹಾರವೆಂದರೆ ಬುಧವಾರದಂದು ಹಸಿರು ಸೊಪ್ಪು ಅಥವಾ ಮೇವನ್ನು ಗೋವುಗಳಿಗೆ ನೀಡಿ ಮತ್ತು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಇನ್ನು 7ನೇದಾಗಿ ತುಲಾರಾಶಿ. ತುಲಾರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆಂದರೆ, ಈ ವಾರ ನಿಮ್ಮ ವ್ಯಕ್ತಿತ್ವವು ಆಕರ್ಷಕವಾಗಿರುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮವಾದ ಸಮಯ. ಆರೋಗ್ಯವು ನಿಮ್ಮ ಸುಧಾರಿಸುತ್ತದೆ. ಗ್ರಹ ಸಂಕ್ರಮಣದ ಫಲ ಹೇಗಿದೆಂದರೆ, ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾದ ಸಮಯ. ನಿಮಗೆ ಈ ವಾರದ ಪರಿಹಾರವೆಂದರೆ ಶುಕ್ರವಾರದಂದು ಶುಕ್ರದೇವರಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ಮತ್ತು ಬಡವರಿಗೆ ಅನ್ನದಾನವನ್ನು ಮಾಡಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 6 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ನೀಲಿ. ಇನ್ನು 8ನೇ ರಾಶಿ ಎಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆಂದರೆ, ಖರ್ಚುಗಳು ಹೆಚ್ಚಾಗಬಹುದು. ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಉತ್ತಮವಾದ ಸಮಯ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಕಣ್ಣು ಮತ್ತು ಪಾದದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಗ್ರಹ ಸಂಕ್ರಮಣದ ಫಲ ಹೇಗಿರುತ್ತದೆಂದರೆ, 12ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಅತಿಯಾದ ಖರ್ಚುಗಳು ನಿಯಂತ್ರಿಸಬೇಕಾಗುತ್ತದೆ. ಈ ವಾರದ ನಿಮಗೆ ಪರಿಹಾರವೆಂದರೆ ಮಂಗಳವಾರದಂದು ಹನುಮಾನ್ ಚಾಲಿಸಾ ಪಠವನ್ನು ಪಠಿಸಿ ಮತ್ತು ಬಡವರಿಗೆ ಸಿಹಿಯನ್ನು ವಿತರಿಸಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 9 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಮರೂನ್ ಬಣ್ಣವಾಗಿರುತ್ತದೆ. ಇನ್ನು 9ನೇ ರಾಶಿ ಎಂದರೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆಂದರೆ, ಆರ್ಥಿಕ ಲಾಭಗಳು ಇರುತ್ತವೆ. ಹಿರಿಯ ಅಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಮತ್ತು ಹೊಸ ಸಂಪರ್ಕಗಳಿಂದ ಲಾಭಗಳು ತರುತ್ತವೆ.
ಗ್ರಹ ಸಂಕ್ರಮಣದ ಫಲ ಹೇಗಿರುತ್ತದೆಂದರೆ 11ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮ ಫಲಿತಾಂಶಗಳು ದೊರೆಯಲಿವೆ. ಈ ವಾರದ ನಿಮ್ಮ ಪರಿಹಾರವೆಂದರೆ ಗುರುವಾರದಂದು ವಿಷ್ಣುವನ್ನು ಪೂಜಿಸಿ ಮತ್ತು ಅರಿಶಿಣದಿಂದ ತಿಲಕವನ್ನು ಇಟ್ಟುಕೊಳ್ಳಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 3 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಹಳದಿ. ಇನ್ನು 10ನೇ ರಾಶಿ ಎಂದರೆ ಮಕರ ರಾಶಿ. ಮಕರ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆಂದರೆ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಗೌರವ ಹೆಚ್ಚುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಅವಕಾಶಗಳು ಸಿಗಬಹುದು. ಗ್ರಹ ಸಂಕ್ರಮಣದ ಫಲ ಹೇಗಿದೆಂದರೆ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಉತ್ತಮ ನಿರ್ಣಯಗಳು ಮತ್ತು ಸಂವಹನ ಯಶಸ್ಸು ಸಿಗಲಿದೆ. ಹಾಗೂ ಈ ವಾರದ ನಿಮ್ಮ ರಾಶಿಗೆ ಪರಿಹಾರವೆಂದರೆ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಶನಿದೇವನ ಸ್ತೋತ್ರವನ್ನು ಪಠಿಸಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 8 ಮತ್ತು ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು ಅಥವಾ ನೀಲಿಯಾಗಿರುತ್ತದೆ. ಇನ್ನು 11ನೇ ರಾಶಿ ಎಂದರೆ ಕುಂಭರಾಶಿ. ಕುಂಭರಾಶಿಯವರ ಈ ವಾರದ ಸಾಮಾನ್ಯ ಜ್ಯೋತಿಷ್ಯ ಹೇಗಿರುತ್ತದೆಂದರೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯುತ್ತದೆ. ಉನ್ನತ ಶಿಕ್ಷಣ, ಧಾರ್ಮಿಕ ಚಟುವಟಿಕೆಗಳು ಮತ್ತು ದೀರ್ಘ ಪ್ರಯಾಣಗಳಿಗೆ ಉತ್ತಮವಾದ ಸಮಯ. ತಂದೆಯವರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡಿರುತ್ತೀರಿ. ಇನ್ನು ಈ ವಾರದಲ್ಲಿ ಗ್ರಹ ಸಂಕ್ರಮಣದ ಫಲ ಹೇಗಿರುತ್ತದೆಂದರೆ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಧರ್ಮ, ಅದೃಷ್ಟ, ಗುರು ಮತ್ತು ಉನ್ನತ ಜ್ಞಾನ, ಧಾರ್ಮಿಕ ನಂಬಿಕೆಗಳು ನಿಮಗೆ ಬಲಗೊಳ್ಳುತ್ತವೆ. ಈ ವಾರದ ನಿಮ್ಮ ಪರಿಹಾರವೆಂದರೆ ಶನಿವಾರದಂದು ಹಸಿದವರಿಗೆ ಆಹಾರ ನೀಡಿ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 8 ಹಾಗೂ ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ. ಇನ್ನು 12ನೇ ರಾಶಿ ಎಂದರೆ ಮೀನರಾಶಿ. ಮೀನರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆಂದರೆ ಅನಿರೀಕ್ಷಿತ ಧನಲಾಭ ಅಥವಾ ಗುಪ್ತ ಸಂಪನ್ಮೂಲಗಳಿಂದ ಪ್ರಯೋಜನ ಪಡೆಯುವಿರಿ. ಸಂಶೋಧನೆ ಅಥವಾ ಅತೀಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಜಂಟಿ ಆಸ್ತಿಗಳಿಂದ ನಿಮಗೆ ಈ ವಾರ ಲಾಭ ದೊರೆಯುತ್ತದೆ. ಗ್ರಹ ಸಂಕ್ರಮಣದ ಫಲ ಈ ವಾರ ನಿಮಗೆ ಹೇಗಿರುತ್ತದೆಂದರೆ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಅನಿರೀಕ್ಷಿತ ಲಾಭ, ಆಯಸ್ಸು, ಸಂಶೋಧನೆ ವಿಷಯಗಳಲ್ಲಿ ಯಶಸ್ಸು ಸಿಗುತ್ತದೆ ಹಾಗೂ ಗುಪ್ತ ವಿಷಯಗಳ ಬಗ್ಗೆ ಜ್ಞಾನ ಹೆಚ್ಚುತ್ತದೆ. ಈ ವಾರ ನಿಮ್ಮ ಪರಿಹಾರವೆಂದರೆ ಗುರುವಾರದಂದು ಗುರುಗಳ ಆಶೀರ್ವಾದ ಪಡೆಯಿರಿ ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಹಾಗೂ ಮೀನುಗಳಿಗೆ ಆಹಾರ ಹಾಕಿ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ 3 ಹಾಗೂ ಈ ವಾರದ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿ. ಪ್ರಿಯ ವೀಕ್ಷಕರೇ, ಈ ಭವಿಷ್ಯವು ಸಾಮಾನ್ಯ ಮಾಹಿತಿಯನ್ನು ಆಧರಿಸಿದೆ. ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗುತ್ತವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಮುಂದಿನ ವಾರ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯಲು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.